ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಏನು ಡಾಕ್ಟರ್ ಶಹೀನ್ ಸಯೀದ್ ದಾಖಲೆಗಳನ್ನ ಸೀಸ್ ಮಾಡಲಾಗ್ತಾ ಇದೆ. ಏನು ಕಾನ್ಪುರದಲ್ಲಿ ಕಾನ್ಪುರ ಮೆಡಿಕಲ್ ಕಾಲೇಜಿನಲ್ಲಿ ಸೀಸ್ ಮಾಡಲಾಗ್ತಾ ಇದೆ ಡಾಕ್ಯುಮೆಂಟ್ಗಳನ್ನು. ಶಾಹೀನ್ ಸಯೀದ್, ಡಾಕ್ಟರ್ ಶಾಹೀನ್ ಸಯೀದ್ ದಾಖಲೆಗಳನ್ನು ಹುಡುಕಾಡಿದಂಥ ATS ಟೀಮ್ ಡಾಕ್ಟರ್ ಶಾಹೀನ್ ಉದ್ಯೋಗಿಗಳ ಜೊತೆಗಿದ್ದಂಥ ಸಹೋದ್ಯೋಗಿಗಳ ವಿಚಾರಣೆ ನಡೀತಾ ಇದೆ. ಇಂಚಿಂಚು ಹುಡುಕಾಡ್ತಾ ಇರುವಂಥ ATSನ ತಂಡ. ಡಾಕ್ಟರ್ ಶಾಹೀನ್ ಶಹೀದ್ ಈಕೆನ ಶಂಕಿತೆ. ಸೊ ಈಕೆಯ ದಾಖಲೆಗಳನ್ನು ಸೀಸ್ ಮಾಡಲಾಗಿದೆ. ಕಾನ್ಪುರ ಮೆಡಿಕಲ್ ಕಾಲೇಜಿನಲ್ಲಿ ಸೀಸ್ ಮಾಡಿರೋದು. ಇದೀಗ ATSನ ಟೀಮ್ ದಾಖಲೆಗಳನ್ನು ಹುಡುಕಾಡ್ತಾ ಇದೆ. ಜೊತೆಗೆ ಯಾರು ಆಕೆಯ ಜೊತೆ ಕೆಲಸ ಮಾಡ್ತಾ ಇದ್ರು ಅವ್ರನ್ನೂ ಕೂಡ ಈಗ ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ. ಈಕೆಯ ಒಂದು ಹಾವಭಾವ ಹೇಗಿತ್ತು, ಜೊತೆಗೆ ಹೇಗಿದ್ಲು ಈಕೆ, ಜೊತೆಗೆ ಯಾರ ಕಾಂಟ್ಯಾಕ್ಟ್ ಇತ್ತು. ಸಾಮಾನ್ಯವಾಗಿ ಸಹೋದ್ಯೋಗಿಗಳಿಗೆ ಗೊತ್ತಿರುತ್ತೆ ಈಕೆ ದಿನಚರಿ ಹೇಗಿತ್ತು ಅನ್ನೋದ್ರ ಬಗ್ಗೆ. ಅದೆಲ್ಲವನ್ನು ಕೂಡ ಡೀಟೇಲ್ ಆಗಿ ಈಗ ಕಳೆ ಹಾಕಲಾಗಿದೆ. ಯಾರಾದರೂ ಬಂದು ಮೀಟ್ ಆಗ್ತಾ ಇದ್ರೆ, ಜೊತೆಗೆ ಫೋನಲ್ಲಿ ಕಾಂಟ್ಯಾಕ್ಟ್ ಇರುವಂಥ ವಿಚಾರ, ಭಾಳ ಕ್ಲೋಸಲ್ಲಿ ಇರೋರ ಜೊತೆ ಏನಾದರೂ ಶೇರ್ ಮಾಡಿದರೆ ಅಂಥ ವಿಚಾರಗಳು, ಜೊತೆಗೆ ಏನಾದರೂ ಅನುಮಾನಾಸ್ಪದವಾಗಿ ಈಕೆ ಬಗ್ಗೆ ನಿಮ್ಗೆ ಯಾರಿಗಾದರೂ ಒಂದು ಡೌಟ್ ಇತ್ತಾ, ಈಕೆ ಏನೋ ಒಂದು ಸೀಕ್ರೆಟ್ ಆಗಿ ಏನೋ ಒಂದು ಮಿಷನ್ ಆಗ್ತಾ ಇದೆ ಅಂತ. ಇನ್ನು ದೆಹಲಿ ಸ್ಫೋಟದ ಬೆನ್ನು ಬಿದ್ದಂಥ ಗುಪ್ತಚರ ಇಲಾಖೆ ಜಮ್ಮು ಕಾಶ್ಮೀರದಲ್ಲಿ ಮತ್ತೋರ್ವ ವೈದ್ಯನನ್ನ ವಶಕ್ಕೆ ಪಡೆಯಲಾಗಿದೆ. ಮತ್ತೋರ್ವ ವೈದ್ಯ ತಾಜಮುಲ್ನನ್ನ ವಶಕ್ಕೆ ಪಡೆಯಲಾಗಿದೆ. ಅಂದ್ರೆ ಇವರಿಗೆಲ್ಲ ವೈದ್ಯ ವೃತ್ತಿ ಬಿಟ್ಟು ಬೇರೆದೇ ವೃತ್ತಿ ಇತ್ತು. ಮುಜಾಮಿಲ್ ಅಂತೆ, ತಾಜಮುಲ್ ಅಂತೆ. ಒಬ್ಬರಾದ್ಮೇಲೆ ಒಬ್ರು ವೈದ್ಯರನ್ನ, ಈಗ ವೈದ್ಯರು ಅಂತ ಹೇಳಕ್ಕಾಗಲ್ಲ, ಇವ್ರನ್ನ ಶಂಕಿತ ಉಗ್ರರು. ಶ್ರೀನಗರದಲ್ಲಿ ಮತ್ತೊಬ್ಬ ವೈದ್ಯನನ್ನ ವಶಕ್ಕೆ ಪಡೆಯಲಾಗಿದೆ. SMHS ಆಸ್ಪತ್ರೆಯ ವೈದ್ಯನಾಗಿದ್ದಂಥ ತಾಜಮುಲ್. ಸೊ ಹೀಗೆ ಇವರದೆಲ್ಲ ಒಬ್ಬರಾದ್ಮೇಲೆ ಒಬ್ಬರ ಹಿಂದೆ ಒಬ್ಬರು ಈ ನೆಟ್ವರ್ಕ್ನಲ್ಲಿರೋ ಹಾಗೆ ಡೌಟ್ಗಳಿದೆ. ಇದರಲ್ಲಿ ಮಹಿಳಾ ವಿಂಗ್ನ ಸದಸ್ಯೆಯಾಗಿ ಡಾಕ್ಟರ್ ಶಾಹೀನ್, ನೀವೇನು ಫೋಟೋದಲ್ಲಿ ಈಗ ನೋಡ್ತಾ ಇದ್ರೆ ಈಕೆ. ಇನ್ನು ಶಂಕಿತರ ಒಂದಷ್ಟು ಲಿಸ್ಟನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಸಜ್ಜದ್, ಸೊ ಹೀಗೆ ಸಜ್ಜದ್, ತಾಜಮುಲ್, ಮುಜಾಮಿಲ್, ಉಮರ್, ಹೀಗೆ ದೊಡ್ಡ ಲಿಸ್ಟೇ ಇದೆ. ಇನ್ನು ಈ ಬಗ್ಗೆ ಹರೀಶ್ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ, ನಮ್ಮ ಪ್ರತಿನಿಧಿ ಹರೀಶ್. ಇದೀಗ ಈ ಫರೀದಾಬಾದ್ನಲ್ಲಿ ಸಿಕ್ಕಿರುವಂಥ ವೈದ್ಯರ ಲಿಸ್ಟ್ ನೋಡಿದ್ರೆ ಒಬ್ಬರಾದ್ಮೇಲೆ ಒಬ್ಬರು ಇದೀಗ ಹೊಸದಾಗಿ ಮತ್ತೊಬ್ಬ ತಾಜಮುಲ್ ಅಂತ ಈಗ ಸದ್ಯಕ್ಕೆ ಆತನನ್ನು ಕೂಡ ಈಗ ವಶಕ್ಕೆ ಪಡೆಯಲಾಗಿದೆ ಅನ್ನೋದು. ಸದ್ಯಕ್ಕೆ ಇವರ ನೆಟ್ವರ್ಕ್ ಎಷ್ಟು ದೊಡ್ಡದಿದೆ, ಒಬ್ಬರಾದ್ಮೇಲೆ ಒಬ್ಬರು ಈಗ ಸಿಗ್ತಾ ಇರೋದು. ಇನ್ನೊಂದು ಕಡೆ ಈಕೆಯ ಒಂದಷ್ಟು ಡಾಕ್ಯುಮೆಂಟ್ಗಳನ್ನು ಕಾನ್ಪುರ್ ಮೆಡಿಕಲ್ ಕಾಲೇಜಿನಲ್ಲೂ ಕೂಡ ಈಗ ಸೀಸ್ ಮಾಡಲಾಗಿದೆ ಅನ್ನೋದು. ATSನ ಕಾರ್ಯಾಚರಣೆ ಹೇಗೆ ಸಾಗ್ತಾ ಇದೆ, ಹೇಗೆ ಹರೀಶ್? ಹೌದು ಅವಿನಾಶ್, ಅಲ್ ಫಲಾಹ್ ವಿವಿಯಲ್ಲಿ ಈತನ ಜೊತೆಗೆ ಮುಜಾಮಿಲ್ ಜೊತೆಗೆ ಸಂಪರ್ಕದಲ್ಲಿದ್ದಂತಹ ಇತರ ವೈದ್ಯರನ್ನು ಕೂಡ ಈಗ ಶಂಕಿತ ಉಗ್ರರ ಲಿಸ್ಟ್ನಲ್ಲಿ ಸೇರಿಸ್ಕೊಂಡು ಅವ್ರನ್ನ ವಿಚಾರಣೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಈ ಮುಜಾಮಿಲ್ ಹಾಗೂ ಸಜ್ಜದ್ ಆಗಿರಬಹುದು, ಜೊತೆಗೆ ಉಮರ್ ಆಗಿರಬಹುದು, ಜೊತೆಗೆ ಶಾಹೀನ್ ಶಹೀದ್, ಇವರ ಯಾರ್ಯಾರು ಇವರ ಜೊತೆ ಸಂಪರ್ಕದಲ್ಲಿದ್ರು, ಜೊತೆಗೆ ಇವರಿಗೆ ಸಹಕಾರ ನೀಡಿದಂಥವ್ರು ಯಾರು ಅನ್ನುವಂಥದ್ರ ಬಗ್ಗೆ ಈ ಕಾಶ್ಮೀರದಿಂದ ಹಿಡಿದು ಉತ್ತರ ಪ್ರದೇಶ, ಗುಜರಾತ್ ಹಾಗೂ ಹರಿಯಾಣದಲ್ಲಿ ನಿರಂತರವಾದ ತನಿಖೆಯನ್ನ ಈಗ ಮಾಡಲಾಗ್ತಿರುವಂತಹದ್ದು. ಅಂದ್ರೆ ಇವರ ಜೊತೆ ಸಂಪರ್ಕದಲ್ಲಿದ್ದಂಥವ್ರು ಯಾರು ಅನ್ನುವಂಥದ್ದು, ಅಂಥವ್ರ ಒಬ್ಬೊಬ್ಬರನ್ನೇ ಹುಡುಕಿ ಈಗ ವಿಚಾರಣೆಯನ್ನ ಮಾಡ್ತಾ ಇರತಕ್ಕಂಥದ್ದು. ನಿನ್ನೆ 3 ಹೊಸ ಶಂಕಿತರನ್ನ ವಿಚಾರಣೆಯನ್ನ ಮಾಡಲಾಗಿತ್ತು. ಜೊತೆಗೆ ಇವತ್ತು ಕೂಡ ಒಬ್ಬ ತಾಜಮುಲ್ ಅನ್ನುವಂತಹ ಒಬ್ಬ ಶಂಕಿತ ಉಗ್ರನನ್ನು ಕೂಡ ಇವತ್ತು ವಿಚಾರಣೆ ನಡೆಸ್ತಾ ಇದ್ದಾರೆ NIA ಅಧಿಕಾರಿಗಳು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅಂದ್ರೆ ಇವರು ವೈದ್ಯರಾಗಿದ್ದುಕೊಂಡು ಮೂಲಭೂತವಾದವನ್ನ ಪಸರಿಸ್ತಾ ದುಷ್ಕೃತ್ಯಗಳಲ್ಲಿ ಭಾಗಿಯಾಗ್ತಿದ್ರು, ಮತ್ತೆ ದೊಡ್ಡ ದೊಡ್ಡ ಸ್ಫೋಟಕಗಳನ್ನ ನಡೆಸಲಿಕ್ಕೆ, ಜೊತೆಗೆ ದೇಶದಲ್ಲಿ ವಿಧ್ವಂಸಕ ಕೃತ್ಯಗಳನ್ನು ನಡೆಸಲಿಕ್ಕೆ ಪ್ಲಾನ್ ಮಾಡಿದ್ರು ಅನ್ನುವಂತಹದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಒಂದ್ ಕಡೆ ಈ ಮುಜಾಮಿಲ್ ಏನಿದ್ದಾನೆ, ಫರೀದಾಬಾದ್ ದಾಳಿಯಲ್ಲಿ ವಶಕ್ಕೆ ಪಡೆದಿರ್ತಕ್ಕಂತಹ ಏನು ಮುಜಾಮಿಲ್ ಇದ್ದಾನೆ, ಈತ ಹಲವು ಬಾರಿ ದೆಹಲಿಗೆ ಭೇಟಿಯನ್ನ ಕೊಟ್ಟಿದ್ದ. ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಇವನು ದೆಹಲಿಯ ಸೂಕ್ಷ್ಮ ಪ್ರದೇಶಗಳನ್ನ ಫೋಟೋ ತೆಗೆದಿದ್ದ, ಆತನ ಮೊಬೈಲ್ ನಲ್ಲಿ ಇತ್ತು ಅನ್ನುವಂತಹದ್ದು ಈಗ ಗೊತ್ತಾಗ್ತಾ ಇದೆ. ಆತನ ಮೊಬೈಲ್ ಅನ್ನ ವಶಪಡಿಸಿಕೊಂಡಾಗ ದೆಹಲಿಯ ಅನೇಕ ಸೂಕ್ಷ್ಮ ಪ್ರದೇಶಗಳ ಫೋಟೋಗಳು ಅವನ ಹತ್ರ ಇತ್ತು. ಅನೇಕ ಬಾರಿ ಅವನು ದೆಹಲಿಗೆ ಭೇಟಿಯನ್ನು ಕೊಟ್ಟಿದ್ದ. ಮತ್ತೆ ದೆಹಲಿಯಲ್ಲಿ ವಿಧ್ವಂಸಕ ಕೃತ್ಯಗಳನ್ನು ಎಸಗಲಿಕ್ಕೆ ಎಲ್ಲಿ ಸೂಕ್ತವಾದ ಪ್ರದೇಶ ಮತ್ತೆ ಹೆಚ್ಚು ಜನರ ಮೇಲೆ ಯಾವ ರೀತಿಯಾಗಿ ದಾಳಿ ಮಾಡಬಹುದು ಅನ್ನುವಂತಹದನ್ನ ಒಂದು ಬ್ಲೂ ಪ್ರಿಂಟ್ ರೆಡಿ ಮಾಡ್ಕೊಂಡಿದ್ದ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಜೊತೆಗೆ ಈ ಡಾಕ್ಟರ್ ಉಮರ್ ಕೂಡ ದೆಹಲಿಗೆ ಬಂದಂತಹದ್ದನ್ನು ನೋಡಿದ್ರೆ ಅವನು ದೆಹಲಿಗೆ ಬರೋದಕ್ಕಿಂತ ಮುಂಚೆ, ಅಂದ್ರೆ ದೆಹಲಿಯಲ್ಲಿ ಆತ್ಮಾಹುತಿ ಸ್ಫೋಟವನ್ನ ಮಾಡ್ಕೊಳ್ಳೋದಕ್ಕೂ ಮುಂಚೆ ಅವನು ಕೂಡ ಪೂರ್ವ ತಯಾರಿ ಮಾಡಿದ್ದ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅಕ್ಟೋಬರ್ 31ರಂದೇ ಅಲ್ ಫಲಾಹ್ ಯೂನಿವರ್ಸಿಟಿ
ಬೆಂಕಿಯನ್ನು ಬಿಡ್ತಾನೆ. ಅಂದರೆ ಅವತ್ತೇ ಅವನ ಮೊಬೈಲ್ ಸ್ವಿಚ್ ಆಫ್ ಆಗುತ್ತೆ. ಅಲ್ಲಿಂದ ಇಲ್ಲಿಯವರೆಗೂ ಕೂಡ ಆತನ ಮೊಬೈಲ್ ಆನ್ ಆಗಿಲ್ಲ. ಅಥವಾ ಬೇರೆ ಮೊಬೈಲ್ ಏನಾದರೂ ಆತ ಯೂಸ್ ಮಾಡಿದ್ನ, ಬೇರೆ ಸಿಮ್ ಏನಾದರೂ ಯೂಸ್ ಮಾಡಿದ್ನ ಅನ್ನುವಂಥದ್ರ ಬಗ್ಗೆ ಕೂಡ ಈಗ ಪೊಲೀಸರಿಗೆ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಅಂದರೆ ಅಕ್ಟೋಬರ್ 31 ನಂತರ ಅವನು ಮೊಬೈಲ್ ಬಳಕೆಯನ್ನು ಮಾಡಿಲ್ಲ. ದೆಹಲಿಗೆ ಬಂದ ಬಳಿಕವೂ ಕೂಡ ಅಲ್ಲಿ ಆಸಿಫ್ ಅಲಿ ರಸ್ತೆಯಲ್ಲೂ ಕೂಡ ಅವನು 40 ನಿಮಿಷಗಳ ಕಾಲ ಗಾಡಿಯನ್ನು ನಿಲ್ಲಿಸಿರ್ತಾನೆ, ಕಾರನ್ನು ನಿಲ್ಲಿಸಿರ್ತಾನೆ. ಅಂದರೆ ದೆಹಲಿ ಪ್ರವೇಶ ಮಾಡಿದ ಬಳಿಕ ಅವನು ಎಲ್ಲೂ ಕೂಡ ಕಾರಿನಿಂದ ಹೊರಗೆ ಇಳಿದಿಲ್ಲ, ಮಾಸ್ಕ್ ಹಾಕೊಂಡೇ ಅವನು ದೆಹಲಿಯನ್ನು ಸುತ್ತಾಡಿರ್ತಾನೆ. ಆಸಿಫ್ ಅಲಿ ರಸ್ತೆಯಲ್ಲಿ ಸುಮಾರು 40 ನಿಮಿಷಗಳ ಕಾಲ ಕಾರನ್ನು ನಿಲ್ಲಿಸ್ಕೊಳ್ತಾನೆ. ನಂತರ ಅವನು ರೆಡ್ ಫೋರ್ಟ್ ಕಡೆಗೆ ಬರ್ತಾನೆ. ಅಲ್ಲೂ ಕೂಡ ಪಾರ್ಕಿಂಗ್ ಪ್ಲೇಸ್ನಲ್ಲಿ ಸುಮಾರು ಹೊತ್ತು ಗಾಡಿಯನ್ನು ನಿಲ್ಲಿಸ್ಕೊಂಡು ನಂತರ ಜನ ಹೆಚ್ಚು ಸೇರ್ತಾ ಇದ್ದಾರೆ ಅನ್ನುವಂಥ ಸಂದರ್ಭದಲ್ಲಿ ಅವನು ಕಾರನ್ನು ತಂದು ಅಲ್ಲಿ ಸ್ಫೋಟವನ್ನು ಮಾಡ್ತಾನೆ. ಅಂದರೆ ಇದು ಪೂರ್ವ ತಯಾರಿ ಆಗಿತ್ತು ಅನ್ನುವಂತಹದ್ದು ಕೂಡ ಗೊತ್ತಾಗ್ತಿದೆ. ಒಂದ್ ಕಡೆ ಫರೀದಾಬಾದ್, ಲಕ್ನೋ ಆಗಿರ್ಬೋದು, ಗುಜರಾತ್ನಲ್ಲಿ ನಿರಂತರವಾದ ದಾಳಿಯನ್ನ ಅಲ್ಲಿನ ATS ಮಾಡ್ತಾ ಇತ್ತು. ಇವನ ಜೊತೆಗಿದ್ದಂಥ ಸ್ಫೋಟಕವನ್ನು ತೆಗೆದುಕೊಂಡು ಬಂದು ಹೇಗಾದ್ರೂ ಮಾಡಿ ಅರ್ಜೆಂಟ್ ಆಗಿ ಸ್ಫೋಟ ಮಾಡಲೇಬೇಕು, ಇಲ್ಲಾಂದ್ರೆ ಪೊಲೀಸರಿಗೆ ಸಿಕ್ಕಾಕೊಳ್ತೀನಿ ಅನ್ನುವಂಥ ಭಯದಿಂದಲೇ ಈತ ದೆಹಲಿಯಲ್ಲಿ ಈ ತರದ ಪ್ಲಾನ್ ಮಾಡಿ ಪೂರ್ವ ತಯಾರಿ ಮೂಲಕ ಬ್ಲಾಸ್ಟ್ ಮಾಡಿದ್ದಾನೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಅವಿನಾಶ, ಧನ್ಯವಾದ ಹರೀಶ್, ಮಹೇಶ್ ಇಬ್ಬರಿಗೂ ಕೂಡ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕ ಬರ್ತಾ, ಆಲೂ ಗೋಬಿ, ಬಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH